ಏನು ಒಂದು ವಾರದಿಂದ ಶಿವಮೊಗ್ಗ ವಕೀಲರ ಸಂಘದ ಅಧ್ಯಕ್ಷರಾದ ರಾಘವೇಂದ್ರ ಸ್ವಾಮಿಗಳ ನೇತೃತ್ವದಲ್ಲಿ ಏನು ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಆಗಬೇಕು ಅಂತ ಹೋರಾಟ ನಡೀತಾ ಇದೆ. ಅದು ಎಲ್ಲ ಶಿವಮೊಗ್ಗ ನಾಗರಿಕರಿಗೂ ಶಿವಮೊಗ್ಗ ಜಿಲ್ಲೆಯ ನಾಗರಿಕರಿಗೂ ಬೇಕಾದಂಥ ಒಂದು ಪ್ರತಿಭಟನೆ ಆಗಿದೆ. ಹಾಗಾಗಿ ನಾವು ಈಗ ವಕೀಲರ ಸಂಘ ಏನು ಹೈಕೋರ್ಟ್ ಸಂಚಾರಿ ಪೀಠ ಬೇಕು ಅಂತ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಪದಾಧಿಕಾರಿಗಳು, ನಿರ್ದೇಶಕರು, ಸದಸ್ಯರು ಕೂಡ ನಾವು ಬೆಂಬಲ ಸೂಚಿಸಿ ಇವತ್ತು ನಾವು ಪತ್ರ ಕೊಟ್ಟಿದ್ದೀವಿ. ನಾವು ಯಾವಾಗಲೂ ಈ ಹೋರಾಟಕ್ಕೆ ನಿಮ್ಮ ಜೊತೆಯಲ್ಲಿರ್ತೀವಿ. ಸಂಪೂರ್ಣ ಬೆಂಬಲ ನಮ್ಮದಾಗಿರುತ್ತೆ. ಆ ಹೋರಾಟದಲ್ಲಿ ಜಯಗಳಿಸುವವರೆಗೂ ನಮ್ಮ ಸಂಘ ತಮ್ಮ ಜೊತೆಯಲ್ಲಿರುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಅದೇ ರೀತಿ ನಾವು ಬೆಂಗಳೂರಿಗೆ 300 ಕಿಲೋಮೀಟ್ರ್ ಹೋಗಬೇಕಾಗುತ್ತೆ ಯಾವುದಾದ್ರು ಒಂದು ನ್ಯಾಯ ಸಿಗಬೇಕು ಅಂತ ಅಂದರೆ. ಹಾಗಾಗಿ ಶಿವಮೊಗ್ಗದಲ್ಲಿ ಆದರೆ ಅದು ಎಲ್ಲರಿಗೂ, ನಾಗರಿಕರಿಗೂ, ಪತ್ರಕರ್ತರಿಗೂ ಎಲ್ಲರಿಗೂ ಅನುಕೂಲ ಆಗುತ್ತೆ. ಅದಕ್ಕೆ ಸಂಪೂರ್ಣ ಬೆಂಬಲ ಸೂಚಿಸಿ ನಾವು ಸಹ ನಾಳೆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಸಾಕಷ್ಟು ಸಂಘ ಸಂಸ್ಥೆಗಳು ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ. ಹಾಗಾಗಿ ಸಾಕಷ್ಟು ಮಾತಾಡಿದ್ದಾರೆ. ನಾವು ಕೂಡ ಪತ್ರಿಕೆಯಲ್ಲಿ ಪ್ರತಿದಿನ ವಕೀಲರು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದು ನಿರಂತರವಾಗಿ ನಾವು ಹೈಲೈಟ್ ಮಾಡ್ತಾ ಇದ್ದೀವಿ. ಅದು ಎಲ್ಲರಿಗೂ ಅನುಕೂಲ ಆಗುತ್ತೆ. ಹಾಗಾಗಿ ಒಳ್ಳೆಯ ದೃಷ್ಟಿಯಿಂದ ವಕೀಲರು, ನಮ್ಮ ಶಿವಮೊಗ್ಗದ ವಕೀಲರು ಹೋರಾಟ ಮಾಡ್ತಾ ಇದ್ದಾರೆ. ಅದು ನಮ್ಮ ಕರ್ತವ್ಯ ಕೂಡ. ಸಾಮಾಜಿಕ ಕಳಕಳಿಯಿಂದ ನಾವು ಇಂಥ ಹೋರಾಟಕ್ಕೆ ನಾವು ಬೆಂಬಲ ಸೂಚಿಸಬೇಕು. 4 ಜನಕ್ಕೆ ಒಳ್ಳೆಯದಾಗುತ್ತೆ ಅಂದರೆ ಅದಕ್ಕೆ ನಾವು ಬೆಂಬಲ ಸೂಚಿಸಬೇಕು. ಹಾಗೆ ನಾವು ಕೂಡ ಇವತ್ತು ಬಂದು ಬೆಂಬಲ ಸೂಚಿಸಿದ್ವಿ. ಅವರ ಹೋರಾಟಕ್ಕೆ ಜಯ ಸಿಗಲಿ, ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠ ಬರಲಿ ಅಂತ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸಿ ಪ್ರತಿಭಟನೆಗೆ ನಾವು ಸಹಕಾರ ಇರುತ್ತೆ ಮತ್ತು ಬೆಂಬಲ ಇರುತ್ತೆ ಅಂತ